ವೀಕ್ಷಕರೇ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆದಂದು ನಾವು ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಆಯ್ತು. ಆಮೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಈಗ ನಮ್ಮ ಮನೆಯಲ್ಲಿ ನಮ್ಮ ಹೊಲದಾಗ ಬೆಳೆದಂತ ಚೆಂಡೆ ಹೂವನ್ನು ಮುಂದಿನ ಪೂಜೆದಲ್ಲಿ ಸಿಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾಳೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಎಲ್ಲ ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ವಿ. ತೋರಿಸ್ತೀನಿ ಬನ್ನಿ. ನಮ್ಮ ಮನೆಗೆ ನಮ್ಮ ಗುಂಡ ಬಂದಿದ್ದಾನೆ, ತೋರಿಸ್ತೀನಿ ನೋಡ್ರಿ. ಏನು ನೋಡಿ ಗೈಸ್, ಜಾಮೂನ್ ಥರ ಇದ್ದೇನಲ್ವಾ. ಇಲ್ಲಿ ನಮ್ಮ ಚಾರ್ವಿಂಗ್ ತೋರಿಸ್ತೀನಿ ನೋಡಿ. ಹಾಯ್ ಇನ್ನು ಚಾರ್ವಿ. ಹಾಯ್ ಚಾರ್ವಿ. ಪೂಜೆಗೋಸ್ಕರ ನಾವು ಒಂದು ಸ್ವಲ್ಪ ಹೂ ತೊಗೊಂಡು ಬಂದಿದ್ವಿ ನೋಡಿ. ಇವಾಗ ನಮ್ಮ ಆಂಟಿಯವರು ಹಾರ ರೆಡಿ ಮಾಡ್ತಿದ್ದಾರೆ. ಇವ್ರು ನೋಡಿ ಅವ್ರ ಮಮ್ಮಿಗೆ ಹಾರ ರೆಡಿ ಮಾಡೋದು ಹೇಳ್ಕೊಡ್ತಿದ್ದಲ್ಲಿ ಕುತ್ಕೊಂಡು. ಹಾಗೆ ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡಿದ್ದೆ ಬೆಳಗ್ಗೆ ಬೇಗ ಪೂಜೆ ಮಾಡಲಿಕ್ಕೆ. ನೋಡಿ ಈ ಥರ ಕ್ಲಿಪ್ ಯೂಸ್ ಮಾಡಿಬಿಟ್ಟು ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡಿದ್ದೀನಿ, ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ. ಬನ್ನಿ ತೋರಿಸ್ತೀನಿ. ವೀಕ್ಷಕರೇ, ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆದಂದು ನಾವು ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಹೊಲದಾಗ ಬೆಳೆದಂತ ಚೆಂಡೆ ಹೂವನ್ನು ನಮ್ಮ ಹೊಲದಾಗ ಬೆಳೆದಂತ ಚೆಂಡೆ ಹೂವನ್ನು ಹರಿದುಕೊಂಡು ಬಂದು ನಮ್ಮದೇ ಆದಂತ ಮಾಲೆಯನ್ನು ಸಿದ್ಧತೆ ನಾವು ವರಮಹಾಲಕ್ಷ್ಮಿಗೆ ಮಾಡುತ್ತಿದ್ದೇವೆ. ವೀಕ್ಷಕರೇ, ಮುಂದಿನ ಪೂಜೆದಲ್ಲಿ ಸಿಗೋಣ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಮ್ಮನೆ ವರಮಹಾಲಕ್ಷ್ಮಿ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಅದಾದಮೇಲೆ ನಮ್ಮನೆ ಸ್ವಾಮಿಯರು ಬಂದಿದ್ದರು. ಅವ್ರ ಪಾದ ಪೂಜೆ ಮಾಡ್ತಿದ್ದೆ ನನಗೆ, ಯಾಕಂದರೆ ಗೊತ್ತಾಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಪೂಜೆ ಮಾಡ್ತಿದ್ದು, ಅವ್ರು ಹೇಳ್ಕೊಟ್ಟಂಗೆಲ್ಲ ಪೂಜೆ ಮಾಡ್ತಿದ್ದೆ ಗೈಸ್. ನೋಡಿ ಅವ್ರು ಕರ್ಣ ಪ್ರಸಾದ ಕೊಟ್ಟರು, ಅದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಇವಾಗ ದೇವಿಗೆ ಕರ್ಣ ಪ್ರಸಾದ ಕೊಡು ಅಂತ ಹೇಳಿದರು. ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ ರೀತಿಯಲ್ಲೇ ಬಲಗೈಯಲ್ಲಿರ್ತಕ್ಕಂಥ ಉಂಗುರ ಬೆರಳಿಂದ ಹೋಗಿ ದೇವರಿಗೆ ಪ್ರಸಾದ ಕೊಡು ಅಂತ ಹೇಳಿದರು ಗೈಸ್. ನೋಡಿ ಇವಾಗ ನಾನು ಬಲಗೈಯಲ್ಲಿರೋ ಉಂಗುರ ಬೆರಳಿಂದ ದೇವಿಗೆ ನಾನು ಪ್ರಸಾದ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ಅವರು ಫೇಸ್ಗೆ ಟಚ್ ಮಾಡು ಅಂತ ಹೇಳಿದರು, ಟಚ್ ಮಾಡಿಬಿಟ್ಟು ಬಂದೆ ಗೈಸ್. ಇವಾಗ ನೋಡಿ ಮತ್ತೆ ನಾನು ವಾಪಸ್ ಬಂದು ನೋಡಿ ಇವಾಗ ನಮ್ಮ ಅತ್ತೆ ಬಂದರು, ಅವರು ಕೂಡ ಕರ್ಣ ಪ್ರಸಾದ ತಿಂದ್ಕೊಂಡು ನೋಡಿ ನಮ್ಮ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ, ಎಲ್ಲ ಸಖತ್ತಾಗಿದೆ. ಇವಾಗ ಮತ್ತೆ ನಮ್ಮ ಗುಂಡ ಬಂದಿದ್ದ, ನಮ್ಮ ಆಂಟಿ ಮಗ, ಅವನು ಕೂಡ ಕರ್ಣ ಪ್ರಸಾದ ಇಸ್ಕೊಂಡು ತಿಂದ ನೋಡಿ. ನನ್ನನ್ನು ಮತ್ತೆ ಪಾದ ಪೂಜೆ ಮಾಡ್ಲಿಕ್ಕೆ ಕರೆದಿದ್ರು, ಅವ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿದೆ ಗೈಸ್. ಇವಾಗ ನೋಡಿ ನನಗೆ ವರಮಹಾಲಕ್ಷ್ಮಿ ವ್ರತ ಏನಕ್ಕೆ ಮಾಡ್ತಾರೆ, ಹೆಂಗೆ ಅಂತ ಎಲ್ಲ ಹೇಳ್ಕೊಟ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಭಯ ಇತ್ತು ಮೊದಲನೇ ಸಾರಿ, ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇವಾಗ ನೋಡಿ ನಮ್ಮ ಆಂಟಿ ಬಂದರು, ಇವರು ಕೂಡ ಕರ್ಣ ಪ್ರಸಾದ ಇಸ್ಕೊಂಡ್ರು. ನಮ್ಮ ಮಮ್ಮಿ ಕೂಡ ಬಂದಿದ್ದರು, ನಮ್ಮ ಮಮ್ಮಿ ಕೂಡ ಕರ್ಣ ಪ್ರಸಾದ ಇಸ್ಕೊಂಡ್ರು ನೋಡಿ. ಇವಾಗ ನಮ್ಮ ಮನೆಯವ್ರು ಬರ್ತಾರೆ ನೋಡಿ. ಇವರು ಯಾವಾಗಲೂ ತಮಾಷೆ ಮಾಡ್ತಿದ್ದಾರೆ, ಯಾವಾಗಲೂ ಸೀರಿಯಸ್ ಆಗಿರಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ ನೋಡಿ. ಇವಾಗ ಏನು ಮಾಡ್ತಾರೆ ಅಂತ, ಕರ್ಣ ಪ್ರಸಾದ ತಿನ್ನಿರಿ ಅಂತ ಕೊಟ್ಟರೆ ಏನು ಮಾಡ್ತಾರೆ ನೋಡಿ. ಇವಾಗ ನೋಡಿ ಹೆಂಗೆ ಮಾಡ್ತಾರೆ ನೋಡಿ. ಇವಾಗ ಬರೀ ಇಂಥದ್ದೇ ಮಾಡ್ತಾರೆ ಯಾವಾಗಲೂ. ನಮ್ಮ ಆಂಟಿ ಮಗಳು ಕೂಡ ಬಂದಿದ್ಲು, ನಮ್ಮ ಚಿನ್ನು, ಅವಳು ಕೂಡ ಕರ್ಣ ಪ್ರಸಾದ ಇಸ್ಕೊಂಡ್ಲು. ಅದಾದಮೇಲೆ ಅವಳು ಇಸ್ಕೊಂಡು ತಿಂದ್ಲು. ನೆಕ್ಸ್ಟ್ ನಾವಿಬ್ಬರು ಪೂಜೆಗೆ ಸೇರಿದ್ವಿ, ನಮ್ಮ ಮನೆಯವರು ನಾವು. ನೋಡಿ ಇವಾಗ ಕಳಸ ಬೆಳಗ್ಬಿಟ್ಟು ಬೇಡ್ಕೊಳ್ರಿ ಅಂತ ಹೇಳಿದರು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ನಾವಿಬ್ಬರು ಪೂಜೆ ಮಾಡ್ತಿದ್ದೀವಿ. ಆರತಿ ಎಲ್ಲ ಬೆಳಗ್ಬಿಟ್ಟು ಇವ್ರು ಕರ್ಪೂರ ಹಚ್ಕೊಂಡು ಬೆಳಗ್ತಿದ್ರು, ನಾನು ಕೂಡ ಆರತಿ ಬೆಳಗ್ತಿದ್ದೆ ನೋಡಿ. ಇವಾಗ ಪೂಜೆ ಮಾಡ್ತಿದ್ದೀವಿ. ಸಖತ್ತಾಗಿದೆ ಪೂಜೆ ಮಾತ್ರ. ನನಗಂತೂ ತುಂಬ ನೆಮ್ಮದಿ ಇತ್ತು ಮನಸ್ಸಿಗೆ, ಮನೇಲಿ ಕೂಡ ಶಾಂತಿ ಇತ್ತು. ಇವಾಗ ನೋಡಿ ಇವಾಗ ನಮ್ಮ ಮನೆ ದೇವ್ರ ಮನೇಲಿ ಕೂಡ ಆರತಿ ಬೆಳಗ್ಲಿಕ್ಕೆ ಹೇಳಿದ್ವಿ, ಅದನ್ನೆಲ್ಲ ಬೆಳಗ್ಬಿಟ್ಟು ನೋಡಿ ಇವಾಗ ಅಲ್ಲಿ ತಮಾಷೆ ಮಾಡ್ತಿದ್ರು ನಮ್ಮನ್ನು ಆಡ್ಕೊಂಡು. ಇವಾಗ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ನಮ್ಮನೆ ಸ್ವಾಮಿಯರಿಗೆ ಬೆಳಗ್ಬಿಟ್ಟು ಇವಾಗ ನಾವು ದೇವಿ ಹತ್ರ ಹೋಗಿ ನಾವು ಆರತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೋಡಿ ನಮ್ಮ ಮನೆಗೆಲ್ಲ ಆರತಿ ಮಾಡಿಬಿಟ್ಟು ನಮ್ಮನೆ ಸ್ವಾಮಿಯರಿಗೆ ಮತ್ತೆ ಆರತಿ ಮಾಡೋಕ್ಕೆ ಹೇಳಿದರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಮತ್ತೆ ದೇವಿ ಹತ್ರ ಹೋಗ್ತಾಯಿದ್ದೀವಿ. ಅಲ್ಲಿ ಮಂಗಳಾರತಿ ಮಾಡಿಬಿಟ್ಟು ದೇವಿ ಹತ್ರ ಬೇಡ್ಕೊ ಅಂತ ನಾನು ಒಬ್ಬಳನ್ನೇ ಕಳಿಸಿದ್ರು ಗೈಸ್. ನೋಡಿ ಬೇಡ್ಕೊಳ್ಳೋದಾದ್ರೂ ಏನಿದೆ, ನಮ್ಮ ಮಂಗಲ್ಯ ಗಟ್ಟಿಯಾಗಿಟ್ಟಿರಪ್ಪ, ಯಾವಾಗಲೂ ಆರ್ಥಿಕವಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡು ಅಂತ ಅಷ್ಟೇ ಕೇಳ್ಕೊಂಡೆ ಗೈಸ್. ನೋಡಿ ಇವಾಗ ಇವರು ಕೂಡ ಬೇಡ್ಕೊತಿದ್ದಾರೆ. ಅದಾದಮೇಲೆ ನೋಡಿ ಇಲ್ಲಿ ತಮಾಷೆ ಮಾಡ್ತಿದ್ರು, ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ದೇವಿಗೆ ಮಾತ್ರ ಸಖತ್ ಅಲಂಕಾರ ಮಾಡಿದ್ವಿ ಗೈಸ್. ನೋಡಿ ಇವಾಗ ನಾವು ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ನಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬದ ಊಟ ಮಾಡ್ತಿದ್ರು. ನನಗೆ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂತಂದರೆ ನಾನಿವತ್ತು ಫಾಸ್ಟಿಂಗ್ ಇದ್ದೆ, ಉಪವಾಸ ಇದ್ದಿದ್ದರಿಂದ ನನಗೆ ಊಟ ಮಾಡೋಕ್ಕಾಗಿರಲಿಲ್ಲ.
ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.